ಕ್ವಶನ್ ಬರ್ಕೊಡ್ರಿ. ಹೆಡ್ಡಿಂಗ್ ಬರ್ಕೊಡ್ರಿ. ಪ್ರಾಬ್ಲಮ್ಸ್ ಆನ್ guarantee of profit. Guarantee of profit. Sachin and Rahul. Sachin and Rahul were partners. Sachin and Rahul were partners in a firm. In a firm, sharing profits and losses. Sharing profits and losses. In the ratio of 3:2. They admit Dhoni for 1/6 share in profits and guaranteed that his share of profit will not be less than rupees 25,000. Total profit of the firm were rupees 90,000. Calculate share of profits for each partner when the guarantee is given by a firm. When the guarantee is given by firm. Prepare profit and loss appropriation account. Prepare profit and loss appropriation account.
ಮತ್ತೆ ಆಮೇಲೆ ಕೊಡಂತ ಸ್ವಲ್ಪ solution. Profit and loss appropriation account. Date ಕೊಟ್ಟಾನ, ಡೇಟ್ ಕೊಟ್ಟಿಲ್ಲ. ಮಂಜಪ್ಪ ಸ್ವಲ್ಪ ಸರ್ಸು, ಸ್ವಲ್ಪ ಸರ್ಸು, ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ಇಲ್ಲ, ಇನ್ನು ಬಂದಿಲ್ಲ ಅದು ಲಾಸ್ಟಿಂದ ಮುಟ್ಟಿದ ಕೂಡಲೇ ಇದಾಗ್ತದ. ಇನ್ನು ಸ್ವಲ್ಪ ಹೋಗಿ, ಇನ್ನೂ ಸ್ವಲ್ಪ ಹೋಗಿ. ಓಕೆ, ಬರ್ಕೊಂಡ್ರೆ. ಸೊ ಈ ರೀತಿಯಾಗಿ ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಈ ಹಿಂದೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀವಿ. ಸೊ ಯಾರು ರೆಗ್ಯುಲರ್ ಆಗಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಿರಿ ಅವ್ರಿಗೆ ಗುರ್ತೈತಿ. ಸೊ ಯಾರು ಅಟೆಂಡ್ ಆಗಿಲ್ಲ ಇವತ್ತು ಮನೆಗೆ ಹೋಗಿ ಅವ್ರು ನೋಡ್ರಿ, ಹಿಂದಿನ ಎಲ್ಲಾ ಕ್ಲಾಸ್ ನೋಡ್ರಿ. NPO ನೋಡಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ನಾನು 4 ಪೀರಿಯಡ್ ಫಸ್ಟ್ ಇಯರ್ ಅಕೌಂಟೆನ್ಸಿ ಮಾಡಿದ್ದೀನಿ ರಿವಿಷನ್. ಆಮೇಲೆ NPO 2 ಕ್ಲಾಸ್ ಮಾಡಿದ್ದೀನಿ. ಅವು ಬಿಟ್ಟು ಅಲ್ಲಿ ಹೆಡ್ಡಿಂಗ್ ಹಾಕಿದ್ದೈತಿ, ಸೆಕೆಂಡ್ ಚಾಪ್ಟರ್ ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ಬೇಸಿಕ್ ಅಂತ ಹೇಳಿ ಹಾಕೈತಿ. ಅದನ್ನು ಸರಿಯಾಗಿ ನೋಡಿ ಇನ್ನೊಂದು ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಓಕೆ, ಮತ್ತೆಲ್ಲ ಮುಂದಿನ ಅರ್ಥ ಆಗೋದಿಲ್ಲ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ಯಾವ ರೀತಿಯಾಗಿ ತಯಾರಿಸಬೇಕು, ಆಮೇಲೆ ಮಂಜಪ್ಪ ಯಾವ ರೀತಿಯಾಗಿ ತಯಾರಿಸಬೇಕು, ಆಮೇಲೆ ಅಲ್ಲಿ ಆದಂಥ ನೆಟ್ ಪ್ರಾಫಿಟ್ ಅನ್ನ ನಾವು ಬೇರೆ ಬೇರೆ ಉದ್ದೇಶಕ್ಕಾಗಿ ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು, ಆಮೇಲೆ ಲಾಸ್ಟಿಗೆ ಫೈನಲ್ ಪ್ರಾಫಿಟ್ ಅನ್ನ ಅಥವಾ ಲಾಸ್ ಅನ್ನ ಪಾರ್ಟ್ನರ್ಸ್ ಮಧ್ಯೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ನಾವು ಯಾವ ರೀತಿಯಾಗಿ ಹಂಚ್ತೀವಿ ಅಂತೇಳಿ ನಾವು ಅಲ್ಲಿ ಕಲ್ತೀವಿ. ಓಕೆ, ಸೊ ಅದರ ಮತ್ತೊಂದು ವಿಧ ಇದು. ಸೊ ಇಲ್ಲಿ ಏನಾಗ್ತಿತ್ರಪ್ಪ ಅಂತಂದ್ರೆ, ಪಾಲುಗಾರಿಕಾ ಸಂಸ್ಥೆಯು, ಈಗಾಗಲೇ ಅಸ್ತಿತ್ವದಲ್ಲಿ ಇರುವಂತಹ ಪಾಲುಗಾರಿಕಾ ಸಂಸ್ಥೆಯು ತನ್ನ ಪಾಲುಗಾರಿಕಾ ಸಂಸ್ಥೆಯ ಪ್ರಯೋಜನಕ್ಕಾಗಿ ಕೆಲವೊಮ್ಮೆ ಹೊಸ ಪಾಲುದಾರನನ್ನ ದಾಖಲು ಮಾಡ್ಕೊಂತಾರೆ, ಅಡ್ಮಿಟ್ ಮಾಡ್ಕೊಂತಾರೆ. ಸೊ ಎಲ್ಲಾ ಪಾಲುದಾರರು ಒಪ್ಪಿದ್ರೆ ನಾವು ಹೊಸವರನ್ನ ಸೇರಿಸ್ಕೋಬಹುದು. ಸಪೋಸ್ ಫಾರ್ ಎಕ್ಸಾಂಪಲ್ A ಮತ್ತು B ಇಬ್ರು ಪಾರ್ಟ್ನರ್ಸ್, ಅಥವಾ ಸಚಿನ್ ಮತ್ತು ರಾಹುಲ್ ಇಬ್ರು ಪಾರ್ಟ್ನರ್ಸ್ ಅಂತ ತಿಳ್ಕೊಡ್ರಿ. ಸೊ ಇವ್ರು ಇಬ್ರು ಮತ್ತೊಬ್ಬ ಪಾರ್ಟ್ನರ್ಗೆ ಸೇರಿಸ್ಕೋಬಹುದು. ಸೊ ಇಲ್ಲಿ ಏನ್ ಮಾಡ್ಯ ನೋಡ್ರಿ, ದೇ ಅಡ್ಮಿಟ್ ಧೋನಿ. ಸಚಿನ್ ಮತ್ತು ರಾಹುಲ್ ಇಬ್ರು ಹಳೆ ಪಾರ್ಟ್ನರ್ಸ್, ಇವರು ಧೋನಿಗೆ ಅಡ್ಮಿಟ್ ಮಾಡ್ಕೊಂಡಾರೆ. ಸೊ ಪ್ರಾವಿಷನ್ ಈಸ್ ದೇರ್. ಇಫ್ ಪಾರ್ಟ್ನರ್ಸ್ agree, all the partners of a partnership firm agree, then they can admit a new partner. ಅವ್ರು ಬೇಕಾದ್ರೆ ಒಂದು ಹೊಸ ಪಾಲುದಾರನನ್ನ ಸೇರಿಸ್ಕೋಬಹುದು ಸಂಸ್ಥೆಯ ಪ್ರಯೋಜನಕ್ಕಾಗಿ. ಅವಾಗ ಎಲ್ಲಾ ಪಾಲುದಾರರು ಒಪ್ಪಲೇಬೇಕು, ಒಪ್ಪಿದ್ರೆ ಮಾತ್ರ ಹೊಸ ಪಾಲುದಾರನ ಸೇರಿಸ್ಕೋಬಹುದು. ಸೊ ಹೊಸ ಪಾಲುದಾರನ ಸೇರಿಸ್ಕೊಂಡ್ರೆ ನಾವು ಹಲವಾರು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾಡ್ಬೇಕಾಗ್ತೈತಿ.
ಅದನ್ನ ನಾವು ಮುಂದಿನ ಚಾಪ್ಟರ್ ಒಳಗೆ ಕಲಿತೀವಿ, 3ನೇ ಚಾಪ್ಟರ್ ಒಳಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ಅಲ್ಲಿ ನಾವು ಅದನ್ನ ನೋಡೋಣ. ಸೊ ಇಲ್ಲಿ ಏನ್ರಪ್ಪ ಅಂತಂದ್ರೆ, ಇಲ್ಲಿ ಈ ಅಪ್ರಾಪರೇಷನ್ ಅಕೌಂಟ್ ಒಳಗೆ ಏನ್ರಪ್ಪ ಅಂತಂದ್ರೆ, ಹೊಸ ಪಾಲುದಾರನ್ನ ಸೇರಿಸ್ಕೊಂಡ್ರ. ಯಾರು? ಧೋನಿಗೆ. ಮೊದ್ಲು ಬಂದಂತಹ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ 3:2 ಪ್ರಕಾರ ಹಂಚ್ಕೊಂತಿದ್ರು. ಇವ್ರು ಇಬ್ರು ಸೇರ್ಕೊಂಡು ಒಪ್ಕೊಂಡು ಏನ್ ಮಾಡಿದ್ರು, ಧೋನಿಗೆ ಅಡ್ಮಿಟ್ ಮಾಡ್ಕೊಂಡು ಅವನಿಗೆ ಏನ್ ಹೇಳಿದ್ರು, ಇನ್ನು ಮುಂದೆ ಬಂದಂತಹ ಲಾಭದೊಳಗೆ ನಿನಗೆ 1/6 ಶೇರ್, ಬಂದಂತಹ ಲಾಭದೊಳಗೆ ನಿನಗೆ 1/6 ಎಷ್ಟೇ ಲಾಭ ಆದ್ರೆ, ₹6 ಲಾಭ ಆದ್ರೆ ನಿನಗೆ ₹1, ₹600 ಲಾಭ ಆದ್ರೆ ನಿನಗೆ ₹100, ₹6,000 ಲಾಭ ಆದ್ರೆ ನಿನಗೆ ₹1,000. ಸೊ ಹೀಗೆ ಎಷ್ಟು ಲಾಭ ಆಗ್ತಿತ್ತಲ್ಲ ಅದರ 1/6 ಅಥವಾ 6/1 ಪಾಲ್ ಅಂತ ಹೇಳೋದು ನೀವು. 6/1 ಪಾಲ್ ಅಂದ್ರೆ ಅದ್ರಾಗ 6 ಸಮನಾದ ಪಾಲನ್ನ ಮಾಡಿ 1 ಪಾಲನ್ನು ನಿನ್ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಮತ್ ಮುಂದೆ ಏನಾಯ್ತು ನೋಡ್ರಿ, ಅಂಡ್ ಗ್ಯಾರಂಟೀಡ್, ಮತ್ ಅವ್ನು ಗ್ಯಾರಂಟಿ ಕೊಟ್ರು, ಭರವಸೆ ಕೊಟ್ರು. ಏನಂತ ಹೇಳಿ, ದಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ ₹25,000. ಯಾವುದೇ ಒಂದು ವರ್ಷ ನಿನ್ನ ಪಾಲು ಅಥವಾ ನಿನಗೆ ಬರುವಂತಹ ಪ್ರಾಫಿಟ್ ಒಳಗಿನ ಪಾಲು ₹25,000 ಕಡಿಮೆ ಆಗೋದಿಲ್ಲ ಅಂತೇಳಿ ಅವನಿಗೆ ಗ್ಯಾರಂಟಿಯನ್ನ ಕೊಟ್ರು. ಎಷ್ಟು ಲಾಭ ಆದ್ರೂ ಅದ್ರೊಳಗೆ 1/6 ನಿಮ್ಗೆ ಕೊಡ್ತೀವಿ, ಆದ್ರೆ ಯಾವೊಂದು ವರ್ಷವೂ ಸಹ ನಿನಗೆ ₹25,000 ಕಡಿಮೆ ಇಲ್ದಂಗೆ ನಿನಗೆ ಲಾಭ ಬರೋ ಹಾಗೆ ನಾವು ನೋಡ್ಕೊಂತೀವಿ ಅಂತೇಳಿ ಗ್ಯಾರಂಟಿಯನ್ನ ಕೊಟ್ರು. ಯಾರು ಕೊಟ್ರು ಗ್ಯಾರಂಟಿ? ಗ್ಯಾರಂಟಿ ಇಸ್ ಗಿವನ್ ಬೈ ಫರ್ಮ್ ಅಂತ ಹೇಳಾಕ್ತಾರೆ. ಸಂಸ್ಥೆಯಿಂದ ಗ್ಯಾರಂಟಿ ಕೊಟ್ರು. ಸಂಸ್ಥೆಯಿಂದ ಗ್ಯಾರಂಟಿ ಕೊಟ್ರು ಅಂದ್ರೆ ಅರ್ಥ ಏನು? ಸಂಸ್ಥೆಯಲ್ಲಿ ಇರುವಂತಹ ಎಲ್ಲಾ ಹಳೆ ಪಾಲುದಾರರು ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು. ಹಂಗಾರೆ ಹಳೆ ಪಾಲುದಾರ ಅಂದ್ರೆ ಯಾರು? ಸಚಿನ್ ಮತ್ತು ರಾಹುಲ್ ಏನ್ ಮಾಡಿದ್ರು, ಅವನಿಗೆ ಗ್ಯಾರಂಟಿಯನ್ನ ಕೊಟ್ರು. ಇನ್ ಮುಂದೆ ನಿನಗೆ ಎಷ್ಟೇ ಲಾಭ ಆದ್ರೆ ಅದ್ರೊಳಗೆ 1/6 ಅಥವಾ 1/6 ಪಾಲನ್ನ ಕೊಡ್ತೀವಿ. ಒಂದು ವೇಳೆ ಯಾವುದೇ ಒಂದು ವರ್ಷ ಕಡಿಮೆ ಲಾಭ ಆಗಿ ನಿನಗೆ ₹25,000 ಕಡಿಮೆ ಪಾಲು ಬಂದ್ರೆ ಅದು ಎಷ್ಟು ಶಾರ್ಟೇಜ್ ಆಗ್ತಿತ್ತಲ್ಲ ಆ ಶಾರ್ಟೇಜ್ ಸರಿ ಮಾಡಿಕೊಡೋ ಜವಾಬ್ದಾರಿ ನಮ್ದು ಅಂತ ಹೇಳಿ ಒಪ್ಕೊಂಡ್ರು. ಸಪೋಸ್ ಯಾವುದೇ ಒಂದು ವರ್ಷ ಅವ್ನು ಬರೀ ₹20,000 ಬಂತ್ರಪ್ಪ, ಹಂಗಾರೆ ₹5,000 ಶಾರ್ಟೇಜ್ ಆಯ್ತು. ಆ ₹5,000 ಯಾರು ಕೊಡ್ಬೇಕು? ಸಚಿನ್ ಮತ್ತು ರಾಹುಲ್ ತನ್ನ ಪ್ರಾಫಿಟ್ ಪಾಲ್ ಒಳಗೆ ಹಳೆ ರೇಷಿಯೋ 3:2 ಪ್ರಕಾರ ಅವರು ಅದನ್ನ ಸರಿ ಮಾಡ್ಬೇಕಾಗಿತ್ತು. ಅದನ್ನ ಹೆಂಗ್ ಮಾಡ್ತೀವಿ, ಅದನ್ನ ಅಕೌಂಟ್ ಒಳಗೆ ಯಾವ ರೀತಿಯಾಗಿ ನಾವು ತೋರಿಸ್ತೀವಿ ಅದನ್ನ ನಾವು ಇಲ್ಲಿ ಕಲಿಬೇಕಾಗಿತ್ತು. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ವರ್ಷ ಎಷ್ಟು ಪ್ರಾಫಿಟ್ ಆಯ್ತು? ಈ ವರ್ಷ ಪ್ರಾಫಿಟ್ ಆಗಿದ್ದು ₹90,000. ಇಲ್ಲಿ ಬರ್ದಾನ, ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ವೇರ್ ₹90,000. ಸೊ ಅದನ್ನ ನಾವು ಬರಿಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ದ ನಾಮಿನಲ್ ಅಕೌಂಟ್. ನಾವು ನಾಮಿನಲ್ ಅಕೌಂಟಿನ ಪ್ರಕಾರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಎಂಟ್ರೀಸ್ ಗಳನ್ನ ಮಾಡ್ಬೇಕಾಗ್ತದೆ. ನಾಮಿನಲ್ ಅಕೌಂಟಿನ ಪ್ರಕಾರ ಎಂಟ್ರೀಸ್ ಗಳನ್ನ ಮಾಡ್ಬೇಕು. ಅಂದ್ರೆ ನಾಮಿನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದಿ ಇನ್ಕಮ್ ಅಂಡ್ ಗೇನ್. ಹೌದಲ್ಲ? ಸೊ ಇನ್ಕಮ್ ಮತ್ತು ಗೇನ್ ಇದ್ರೆ ಕ್ರೆಡಿಟ್ ಸೈಡ್ ಬರಬೇಕು. ಆಮೇಲೆ ಇದು ಏನಪ್ಪ ಇದು ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ ಇದ್ರೆ ನಾವು ಅದನ್ನ ಡೆಬಿಟ್ ಸೈಡ್ ಬರೀಬೇಕು. ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಈ ವರ್ಷ ಏನಾಗೈತಿ? ಲಾಸ್ ಆಗಿದೆ, ಪ್ರಾಫಿಟ್ ಆಗೈತಿ? ಪ್ರಾಫಿಟ್ ಆಗಿತ್ತು. ಎಷ್ಟಾಗೈತಿ? ₹90,000 ಆಗಿತ್ತು. ಹಂಗಾರೆ ₹90,000 ಈ ಅಕೌಂಟ್ ಒಳಗೆ ಯಾವ ಕಡೆ ತೋರಿಸ್ಬೇಕು? ಕ್ರೆಡಿಟ್ ಸೈಡ್ ತೋರಿಸ್ಬೋದು. ಸೊ ಅದಕ್ಕಾಗಿ ಬೈ P&L ಅಕೌಂಟ್ ಬ್ರಾಕೆಟ್ ಒಳಗೆ ನೆಟ್ ಪ್ರಾಫಿಟ್ ಆಫ್ ಕರೆಂಟ್ ಇಯರ್, ಶಾರ್ಟ್ ಫಾರ್ಮ್ ಬರ್ತೀನಿ. ಓಕೆ, ನೆಟ್ ಪ್ರಾಫಿಟ್ ಆಫ್ ಕರೆಂಟ್ ಇಯರ್ ಎಷ್ಟು? ₹90,000. ಆಮೇಲೆ ಒಂದ್ ನೆನಪಿಟ್ಕೊಡ್ರಿ, ದಿಸ್ ಇಸ್ ದ ಫೈನಲ್ ನೆಟ್ ಪ್ರಾಫಿಟ್. ನಿಮ್ಗೆ ಫೈನಲ್ ನೆಟ್ ಪ್ರಾಫಿಟ್ ಕೊಡ್ತಾರೆ ಈ ಕ್ವಶನ್ ಒಳಗೆ. ನಾವು ಹಿಂದೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡಿದ್ವಲ್ಲ, ಅದು ಜಸ್ಟ್ ನೆಟ್ ಪ್ರಾಫಿಟ್. ಅದ್ರೊಳಗೆ ನಾವು ಮಾಡ್ತೀವಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡಿ ಲಾಸ್ಟ್ಗೆ ಬಂದಂತ ಫೈನಲ್ ನೆಟ್ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ಗೆ ಹಂಚ್ತೀವಿ. ಸೊ ಆ ಕೆಲಸ ಇಲ್ಲಿ ಹಂಚೋದಿಲ್ಲ, ಯಾಕಂದ್ರೆ ಇದ್ರ ಮೇಲೆ 6 ಮಾರ್ಕ್ಸ್ ಪ್ರಶ್ನೆ ಕೇಳ್ತಾನೆ. ಅದು ಇಲ್ಲಿ ಹಚ್ಚಿದ ಅಂತಂದ್ರೆ ಆ ಕೆಲಸ, ಆ ವರ್ಕ್ ನಿಮ್ಗೆ ಇಲ್ಲಿ ಕೊಟ್ಟ ಅಂತಂದ್ರೆ ಮಾರ್ಕ್ಸ್ ಕಡಿಮೆ, ವರ್ಕ್ ಜಾಸ್ತಿ ಆಗ್ತದೆ. ಸೊ ಅದಕ್ಕಾಗಿ ಏನ್ ಕೊಡ್ತಾನೆ ನಿಮ್ಗೆ? ಫೈನಲ್ ನೆಟ್ ಪ್ರಾಫಿಟ್ ಮೀನ್ಸ್ ಇದ್ರೊಳಗೆ ಪಾರ್ಟ್ನರ್ಸ್ ಕೊಡುವಂತ ಸ್ಯಾಲರಿ, ಪಾರ್ಟ್ನರ್ಸ್ ಕೊಡುವಂತ ಕಮಿಷನ್, ಅವರಿಂದ ಬರುವಂತ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್, ಅವ್ರ ಮೇಲೆ ಚಾರ್ಜ್ ಮಾಡುವಂತ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಲ್ಲ ಅಡ್ಜಸ್ಟ್ ಮಾಡಿದ್ಮೇಲೆ ನೆಟ್ ಪ್ರಾಫಿಟ್ ₹90,000 ಇದು ಫೈನಲ್ ನೆಟ್ ಪ್ರಾಫಿಟ್. ಹಂಗಾರೆ ಈ ಫೈನಲ್ ನೆಟ್ ಪ್ರಾಫಿಟ್ 3 ಮಂದಿ ಹಂಚ್ಬೇಕು. ಮೊದ್ಲು 2 ಇದ್ರು, ಈಗ 3 ಮಂದಿ ಆಗಿದ್ದಾರೆ. ಸೊ 3 ಮಂದಿಗೆ ಹಂಚ್ಬೇಕು. ಯಾವ ರೀತಿಯಾಗಿ ಹಂಚ್ಬೇಕ್ರಪ್ಪ? ಸೊ ಇಲ್ಲಿ ಬರೀತೀನಿ ನೋಡ್ರಿ, ಜಾಗ ಇಲ್ಲ, ಸೊ ಇದ್ರೊಳಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ವರ್ಕಿಂಗ್ ನೋಟ್ ಅಂತ ಬರ್ಕೊಡ್ರಿ. ಇದ್ರೊಳಗಲ್ಲ ಅಕೌಂಟ್ ಒಳಗೆ ಬರಿಬೇಡ್ರಿ, ಸೈಡಿಗೆ ಬರ್ಕೊಡ್ರಿ. ಸೊ ವರ್ಕಿಂಗ್ ನೋಟ್. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್
ಪ್ರಾಫಿಟ್ ಅಮಂಗ್ ಪಾರ್ಟ್ನರ್ಸ್. ಫಸ್ಟ್ ಯಾರು ನೋಡ್ರಿ, ಸಚಿನ್ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಎಷ್ಟು, 90,000 ರೂಪಾಯಿ ಇಂಟು ಅವನ್ ಪಾಲ್ ಎಷ್ಟು, 3:2 ಅಂತ ಹೇಳ್ತಾನೆ ಮೊದಲ. ಸೊ 3:2 ಎಷ್ಟಾಯ್ತು, 3/6 ಆಯ್ತು. ಯಾಕೆ ಹೇಳಿ 3/6? ಹಳೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2, 3 + 2 5 ಆಯ್ತು. ಈಗ ಮತ್ತೊಬ್ಬಂದು ಸೇರಿಸ್ಕೊಂಡಾರ, ಅವ್ನಿಗೆ 1/6 ಕೊಟ್ಟಾರ. ಹಂಗಾರೆ ಈಗ ಏನಾಯ್ತು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1. ಬೇಕಾದ್ರೆ ಇಲ್ಲಿ ಬರಿತೇನೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಟು 3:2:1. 3:2:1. ಓಕೆ, ಏನಪ್ಪ ಇದು ಎಲ್ಲ ಬಂತಿದು. ಓಕೆ, 3:2:1. ಹಾಗಾದ್ರೆ ಸಚಿನ್ಗೆ 90,000 ಇಂಟು 3/6 ಎಷ್ಟು ಬರುತ್ತೆ ನೋಡ್ರಿ, ಎಷ್ಟು ಬಂತು, 45,000 ಬಂತು. ಆಮೇಲೆ ನೆಕ್ಸ್ಟ್ ರಾಹುಲ್ ಅಲ್ಲ, ರಾಹುಲ್ ಎಷ್ಟಪ್ಪ, 2/6, 90,000 ಇಂಟು 2/6 ಎಷ್ಟಾಯ್ತು ನೋಡ್ರಿ, ಎಷ್ಟಾಯ್ತು, 2 ಬಂದು 30,000 ರೂಪಾಯಿ. 30,000 ರೂಪಾಯಿ ಆಯ್ತು. ಇನ್ನ ಹೊಸ ಪಾರ್ಟ್ನರ್ ಧೋನಿಗೆ ಎಷ್ಟು ಬಂತ್ರಪ್ಪ, 90,000 ಇಂಟು 1/6 ಎಷ್ಟು ಬಂತು ನೋಡ್ರಿ, ಎಷ್ಟು ಬಂತು, 15,000 ರೂಪಾಯಿ ಬಂತು. ಹೌದಲ್ಲ, 1/6 ಅಂದ್ರೆ 6 1 6, 3 ಇಳಿತು 30 ಆಯ್ತು. 6 5 ಮುಂದೆ 3 0 ಅದಾವ, 15,000 ರೂಪಾಯಿ ಆಯ್ತು. ಓಕೆ, ಹಂಗಾರೆ ಅವನಿಗೆ ಆಕ್ಚುಯಲ್ ಪ್ರಾಫಿಟ್ ಒಳಗೆ ಪಾಲ್ ಎಷ್ಟು ಬರ್ತಾ ಇದೆ, 15,000 ರೂಪಾಯಿ. ಹಳೆ ಪಾರ್ಟ್ನರ್ಸ್ ಅಥವಾ ಸಂಸ್ಥೆಯವರು ಎಷ್ಟು ಗ್ಯಾರಂಟಿ ಕೊಟ್ಟಾರ, ಹಂಗಾರೆ ಎಷ್ಟು ಶಾರ್ಟೇಜ್ ಆಯ್ತು, 10,000 ರೂಪಾಯಿ ಶಾರ್ಟೇಜ್ ಆಯ್ತು. ಸೊ ಅದಕ್ಕೆ ಬರ್ಕೊಡ್ರಿ, ಡೆಫಿಸಿಯನ್ಸಿ ಅಂತ ಕರೀತಾರೆ. ಅದಕ್ಕೆ ಡೆಫಿಸಿಯನ್ಸಿ ಈಸ್ ಈಕ್ವಲ್ ಟು 25,000 ಮೈನಸ್ 15,000 ಈಸ್ ಈಕ್ವಲ್ ಟು ಎಷ್ಟು ಬಂತು, 10,000. ಹಂಗಾರೆ ಈ ಡೆಫಿಸಿಯನ್ಸಿ ಯಾರು ಸರಿಪಡಿಸ್ಬೇಕು, ಸಚಿನ್ ಮತ್ತು ರಾಹುಲ್. ಕಂಪನಿ ಅನ್ಬಾರ್ದು, ಪಾರ್ಟ್ನರ್ಶಿಪ್ ಒಳಗೆ ಫರ್ಮ್ ಅಂತ ಹೇಳ್ಬೇಕು, ಸಂಸ್ಥೆ ಅಂತ ಹೇಳ್ಬೇಕು. ಓಕೆ, ಸಂಸ್ಥೆ ಫರ್ಮ್ ಸರಿಪಡಿಸ್ಬೇಕು. ಫರ್ಮ್ ಸರಿಪಡಿಸ್ಬೇಕಂದ್ರೆ ಯಾರು, ಆ ಫರ್ಮ್ ಒಳಗಿರುವಂತ ಹಳೆ ಪಾರ್ಟ್ನರ್ಸ್ ಯಾರು, ಸಚಿನ್ ಮತ್ತು ರಾಹುಲ್. ಹಂಗಾರೆ ಸಚಿನ್ ಎಷ್ಟು ಕೊಡ್ಬೇಕು, 10,000 ರೂಪಾಯಿ ಒಳಗೆ, ರಾಹುಲ್ ಎಷ್ಟು ಕೊಡ್ಬೇಕು, ಮತ್ತೆ ಜಗಳ ಚಾಲು ಆಗ್ತಾವ, ನಾ 5 ಕೊಡ್ತೀನಿ ನೀ 5 ಕೊಡು ಅಂತೇಳಿ. ಇಲ್ಲ, ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವ್ರು ಮೊದ್ಲು ಯಾವ ರೀತಿಯಾಗಿ ಹಂಚ್ಕೊಂತಿದ್ರು, 3:2 ಪ್ರಕಾರ. ಸೊ ಅದರ ಪ್ರಕಾರ ಅವರು ಅದನ್ನ ಕಾಂಟ್ರಿಬ್ಯೂಟ್ ಮಾಡಬೇಕು. ಓಕೆ, ಹಂಗಾರೆ 10,000 ರೂಪಾಯಿ ಒಳಗೆ 3:2 ಅಂದ್ರೆ ಎಷ್ಟಾಗ್ತಿದ್ ನೋಡ್ರಿ. ಫಸ್ಟ್ ಯಾರು, ಸಚಿನ್ ಶೇರ್ ಈಸ್ ಈಕ್ವಲ್ ಟು, ಇಲ್ಲಿ ಜಾಗ ಇಲ್ಲ, ನಾ ಇಲ್ಲಿ ಬರೀತೀನಿ, 10,000 ಇಂಟು ಎಷ್ಟು, 3/5 ಎಷ್ಟಾಯ್ತು, 6,000. ಹಾಗಾದ್ರೆ ಸಚಿನ್ ತನ್ನ ಪಾಲಿನಿಂದ 6,000 ರೂಪಾಯಿ ಬಿಟ್ಕೊಡ್ಬೇಕು. ಆಮೇಲೆ ರಾಹುಲ್ ಎಷ್ಟು ಬಿಟ್ಕೊಡ್ತಾನ ನೋಡ್ರಿ, ರಾಹುಲ್ ಎಷ್ಟದು, 10,000 ಅಲ್ಲ, 10,000 ಇಂಟು 2/5 ಅಂದ್ರೆ ಎಷ್ಟಾಯ್ತು, 4,000. ಆಕ್ಚುಯಲ್ ಪ್ರಾಫಿಟ್ ಒಳಗೆ 15,000 ರೂಪಾಯಿ ಬಂತು. ಸಚಿನ್ 6,000 ರೂಪಾಯಿ ಬಿಟ್ಕೊಡ್ತಾನೆ, ಆಮೇಲೆ ರಾಹುಲ್ 4,000 ರೂಪಾಯಿ ಬಿಟ್ಕೊಡ್ತಾನೆ. ಹಾಗಾದ್ರೆ ಅವ್ನಿಗೆ ಎಷ್ಟಾಯ್ತು, ಟೋಟಲ್ 25,000 ರೂಪಾಯಿ. ಈಗ ಇದನ್ನ ನಾವು ಏನ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ತೋರಿಸ್ಬೇಕು. ಹಂಗಾರೆ ಯಾವ ರೀತಿಯಾಗಿ ತೋರಿಸ್ಬೇಕು, ಇದನ್ನ ಬರ್ಕೊಟ್ರಿ ಎಲ್ಲರೂ, ಬರ್ಕೊಂಡಂತ ಅದನ್ನ ವೈಪ್ಔಟ್ ಮಾಡ್ತೀನಿ, ಜಲ್ದಿ ಬರ್ಕೋಬೇಕು. ಪ್ರೇಮ ಜಾಣಿ ಮನ್ಯಾಗ ಕುಂತ್ ಕ್ಲಾಸ್ ಕೇಳಾಕ್ತಾವ ನೋಡ. ಪ್ರೇಮ ಲಮಾಣಿ ಏನು, ಪ್ರೇಮ ಲಮಾಣಿ ಮನ್ಯಾಗ ಕುಂತ್ ಕ್ಲಾಸ್ ಕೇಳಾಕ್ತಾವ ಆನ್ಲೈನ್. ನಿನ್ ಫ್ರೆಂಡ್ಸ್ ಎಲ್ಲಾರು ಬಂದಾರ ಇಲ್ಲಿ, ಇವತ್ತು ನೀನ ಬಂದಿಲ್ಲ. ಏನು ಹೇಳಕತ್ತ, ಇಲ್ಲ ನಾ ಮೈಕ್ ಹಾಕಿಲ್ಲ, ಇರ್ಲಿ, ಆಫ್ ಮಾಡವ, ಮೈಕ್ ಆಫ್ ಮಾಡ. ಪ್ರೇಮ ಇರ್ಲಿ, ಅಲ್ಲಿ ಕೇಳ, ಕ್ಲಾಸ್ ಕೇಳ.
ಬರ್ಕೋಬೇಕೆಲ್ಲ ಪ್ರೇಮ. ವರ್ಕಿಂಗ್ ನೋಟ್ ಅಂತ ಬರ್ಕೊಂಡು ಹಿಂಗ್ ಈ ಕಡೆಯಿಂದ ಹೋಗ್ಬೇಕಾ, ಆಮೇಲೆ ಲಾಸ್ಟಿಗೆ ಇದು ಬರ್ತದೆ. ಲಾಸ್ಟಿಗೆ ಅಂದ್ರೆ ಇದಿಷ್ಟ, ಇದು ಆಮೇಲೆ ಬರ್ಕೋಬೇಕು. ತೆಗಿಲಿ, ವೈಪೌಟ್ ಮಾಡ್ಲಿ. ಬರ್ಕೊಂಡ್ರಲ್ಲ ಎಲ್ಲ, ತೆಗಿಲಿ. ಫೈನಲ್ ನೆಟ್ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು ಈ ಹಿಂದೆ ಕಲ್ತಿದೀವಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ನಾವು ಎಂಟ್ರಿ ಏನ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ಮಾಡಿದ್ವಿ. ಸೊ ಅದಕ್ಕಾಗಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಒಳಗೆ ಫೈನಲ್ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಫಸ್ಟ್ ಯಾರಪ್ಪ, ಸಚಿನ್. ಸಚಿನ್ ಪಾಲ್ ಎಷ್ಟು ಬಂತ ಹೇಳ್ರಿ, ಲೆಕ್ಕ ಮಾಡಿದ್ವಲ್ಲ ಆಗ್ಲೇ. ಎಷ್ಟು, 6,000 ಬಂತ, 45,000 ಬಂತ. ಸೊ ಇನ್ನರ್ ಕಾಲಮ್ ಬರೀರಿ, ಯಾಕಂದ್ರೆ ಪೂರ್ತಿ 45 ನಾವು ಟ್ರಾನ್ಸ್ಫರ್ ಮಾಡಂಗಿಲ್ಲ. ರೇಷಿಯೋ ಪ್ರಕಾರ 45,000 ರೂಪಾಯಿ ಬಂದು 3/6 ಹೌದಲ್ಲ. ಸೊ 45,000 ರೂಪಾಯಿ ಇನ್ನರ್ ಕಾಲಮ್ ಬರೀರಿ. ಆ 45,000 ರೂಪಾಯಿ ಒಳಗೆ ಹೊಸ ಪಾರ್ಟ್ನರ್ಗೆ ಅವ ಬಿಟ್ಟು ಕೊಟ್ಟಾನ ಎಷ್ಟು, 6,000 ರೂಪಾಯಿ. ಅದನ್ನ ಲೆಸ್ ಮಾಡ್ಬೇಕು. ಸೊ ಲೆಸ್ ಡೆಫಿಷಿಯನ್ಸಿ, ನಾ DF ಅಂತ ಬರ್ತೀನಿ, ನೀವು ಪೂರ್ತಿ ಬರ್ಕೊಡಿ. ಲೆಸ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್, ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಅಂತ ಬರ್ಕೊಡ್ರಿ. ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್. ಓಕೆ, ಎಷ್ಟು ಬಿಟ್ಟು ಕೊಟ್ಟ, 6,000 ರೂಪಾಯಿ ಅಮೌಂಟ್ ಬರ್ರಿ. ಹಂಗಾರೆ ಅವ್ನ ಕ್ಯಾಪಿಟಲ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕು ನೋಡ್ರಿ, 39,000 ರೂಪಾಯಿ. ಆದ್ರೆ ನೆಕ್ಸ್ಟ್ ಪಾರ್ಟ್ನರ್ ಯಾರು, ರಾಹುಲ್. ಅವನ್ ಎಷ್ಟು ಬಂತ ನೋಡ್ರಿ, 30,000 ರೂಪಾಯಿ. ಇವನ್ಗೂ ಲೆಸ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್, ಅವನು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ದ, 4,000 ರೂಪಾಯಿ. ಸೊ ಹಂಗಾರೆ 4,000 ರೂಪಾಯಿ ಅಂತ ಬರೀ. ಹಂಗಾರೆ ಅವನ್ ಕ್ಯಾಪಿಟಲ್ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಆಗ್ತೈತಿ, 26,000 ರೂಪೀಸ್ ಟ್ರಾನ್ಸ್ಫರ್ ಆಗ್ತೈತಿ. ಇನ್ನ ಲಾಸ್ಟ್ ಪಾರ್ಟ್ನರ್ ಯಾರು, ಹೊಸ ಪಾರ್ಟ್ನರ್ ಧೋನಿ. ಅವನು ಆಕ್ಚುಯಲ್ ಪ್ರಾಫಿಟ್ ಒಳಗೆ ಪಾಲ್ ಎಷ್ಟು ಬಂತು, 15,000 ರೂಪಾಯಿ. ಹಂಗಾರೆ 15,000 ರೂಪಾಯಿ ಅದು ಇನ್ನರ್ ಕಾಲಮ್ ಬರಿಬೇಕು. ಬರೀ 15 ತಗೊಂಡು ಹೊಂಟಾನೆ ನಾವು, ಇಲ್ಲ. ಯಾರ ಕಡೆಯಿಂದ 6 ತೊಳಕತ್ತಾನ, ಸಚಿನ್ ಕಡೆಯಿಂದ. 4 ಯಾರ ಕಡೆಯಿಂದ ತೊಳಕತ್ತಾನ, ಅದನ್ನ ತೋರಿಸ್ಬೇಕಿಲ್ಲ. ಸೊ ಅದಕ್ಕಾಗಿ ಆಡ್ ಇದು, ಆಡ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಬೈ ಸಚಿನ್. ಶಾರ್ಟ್ ಫಾರ್ಮ್ ಬರ್ದಿನಲ್ಲ, ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್. ಸ್ಪೆಲ್ಲಿಂಗ್ ಹೇಳ್ಬೇಕಂದ್ರಪ್ಪ, ಕಾಂಟ್ರಿಬ್ಯೂಟೆಡ್, ಕಾಂಟ್ರಿಬ್ಯೂಟೆಡ್ ಡೆಫಿಷಿಯನ್ಸಿ, ಕೊರತೆ, ಖೋತ, ಡೆಫಿಷಿಯನ್ಸಿ ಅಂದ್ರೆ ಅವನು. ಆಡ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಬೈ ಸಚಿನ್. ಎಷ್ಟು ಎಷ್ಟು ಸಚಿನ್ ಎಷ್ಟು ಕೊಟ್ಟ, 6,000. ಹೇಳ್ಬೇಕು ಜಲ್ದಿ. ಅದೇ ತರ ಮತ್ತು ಆಡ್ ಏನ್ ಬರಿಬೇಕು, ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಬೈ ರಾಹುಲ್. ನಾ DCR ಅಂತ ಬರ್ದೇನೆ, ನೀವು ಪೂರ್ತಿ ಬರೀ. ಆಡ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಬೈ ರಾಹುಲ್. ಎಷ್ಟು, 4,000 ರೂಪಾಯಿ. ಹಂಗಾರೆ ಟೋಟಲ್ ಎಷ್ಟಾಯ್ತು, 25,000 ರೂಪಾಯಿ. ಟೋಟಲ್ 25,000 ರೂಪಾಯಿ. ಆದ್ರೆ ಚಾಲು ಮಾಡಿದೆ, 25,000 ರೂಪಾಯಿ.
ಔಟರ್ ಕಾಲಮ್ ಬರೆದ್ರಿ. ಈಗ ಏನ್ ಮಾಡ್ಬೇಕು, ಎರಡು ಸೈಡ್ ಟೋಟಲ್ ಮಾಡ್ಬೇಕು. ಎರಡು ಸೈಡ್ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತೈತಿ? 90,000 90,000. ಇನ್ನ ಕ್ವಶನ್ ನಂಬರ್ 2, ರೋಜಾ ಅಂಡ್ ಉಷಾ. Problem number 2. Roja and Usha. Roja and Usha were partners in a firm sharing profit and loss in the ratio of 3:2. They admit Sahana. They admit Sahana for 1/6 share, for 1/6 share in profits, and guaranteed that his share of profit ಸೇಮ್ ಐತೇನ್ರಿ ಇದು? His share of profit and guaranteed that, ಸೇಮ್ ಇತ್ತು ಕ್ವಶನ್, ಸ್ವಲ್ಪ ಲಾಸ್ಟ್ ಇಂದ ಒಂದು ಸೆಂಟೆನ್ಸ್ ಚೇಂಜ್ ಮಾಡಿದ್ರೆ ಸಾಕಾಗಿತ್ತು, ಸುಮ್ಮನೆ ಬರಾಕಿದ್ದೆ ನಾನು. ಅಂಡ್ ಹಿಸ್ ಶೇರ್ ಆಫ್ ಪ್ರಾಫಿಟ್ and his share of profit will not be less than rupees 25,000. The profit of the firm where rupees 90,000. Calculate share of profit of each partner when the guarantee is given by Roja. Prepare profit and loss appropriation account. Profit and loss appropriation account.
ಹಿಂದಿನ ಕ್ವಶನ್ಗೂ ಈ ಕ್ವಶನ್ಗೂ ಏನ್ ವ್ಯತ್ಯಾಸ ಇತ್ತು ಹೇಳ್ರಿ ನೋಡೋಣ. ಎರಡು ಹೆಚ್ಚು ಕಡಿಮೆ ಸೇಮ್ ಅದಾವ, ಪಾರ್ಟ್ನರ್ ಹೆಸರು ಚೇಂಜ್ ಆಗಿದ್ ಬಿಡ್ರಿ. ಅದನ್ನ ಬಿಟ್ಟು ಒಂದು ಮುಖ್ಯ ವ್ಯತ್ಯಾಸ ಐತಿ ಆ ಕ್ವಶನ್ಗೂ ಈ ಕ್ವಶನ್. ರೆಸ್ಟ್ ಆಲ್ ಥಿಂಗ್ಸ್ ಸೇಮ್. ಹಾ, ಸೊ ಅಲ್ಲಿ ಅವನ್ಗೇನ್ ಗ್ಯಾರಂಟಿ ಕೊಟ್ರಲ್ಲ, ಯಾರು ಕೊಟ್ರು? ಎಲ್ರು, ಸಂಸ್ಥೆ ಎಲ್ಲಾ ಪಾಲುದಾರರು, ಅಂದ್ರೆ ಇಡೀ ಸಂಸ್ಥೆನ ಆ ಗ್ಯಾರಂಟಿ ತಗೊಂಡು. ಸಂಸ್ಥೆ ಗ್ಯಾರಂಟಿ ತಗೊಂಡು ಅಂತಂದ್ರೆ ಸಂಸ್ಥೆಯಲ್ಲಿ ಇರುವಂತ ಎಲ್ಲಾ ಪಾಲುದಾರರು ತಮ್ಮ ರೇಷಿಯೋ ಪ್ರಕಾರ, ತಾವು ಏನು ಪ್ರಾಫಿಟ್ ಅನ್ನ ಹಂಚ್ಕೊಂತಾರಲ್ಲ ಆ ರೇಷಿಯೋ ಪ್ರಕಾರ ಆ ಕಡಿಮೆ ಎಷ್ಟಾಗ್ತಲ್ಲ ಆ ದುಡ್ಡನ್ನ ಅವನ್ಗೆ ಸರಿ ಮಾಡಿಕೊಡ್ಬೇಕಾಗಿದೆ. ಆದ್ರೆ ಇಲ್ಲಿ ಸಂಸ್ಥೆ ಜವಾಬ್ದಾರಿ ತಗೊಂಡಿಲ್ಲ. ಆ ಜವಾಬ್ದಾರಿ ಯಾರು ತಗೊಂಡಾರ? ಒಬ್ಬ ಪಾರ್ಟ್ನರ್ ಮಾತ್ರ, ರೋಜಾ ಮಾತ್ರ. ಸೊ ಹೀಗಾಗಿ ಇಲ್ಲಿಯೂ ಸಹ 10,000 ರೂಪಾಯಿನ ಬರ್ತಿತ್ತು ಶಾರ್ಟೇಜ್. ಆ 10,000 ರೂಪಾಯಿ ಪೂರ್ತಿ ಯಾರು ಪಾಲಿಂದ ತಗೋಬೇಕು? ರೋಜಾ ಪಾಲಿಂದ ತಗೋಬೇಕು ಅಷ್ಟೇ. ಓಕೆ, ಸೊ ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಹಾಕೊಡ್ರಿ. ಸೊ ಇನ್ನೊಮ್ಮೆ ಹೇಳ್ತೀನಿ, ನೀವು ಬರ್ಕೊಂಡು ಇದು ಫಾರ್ಮೆಟ್ ಹಾಕೊಂತ ಇರಿ. ಸೊ ರೋಜಾ ಅಂಡ್ ಉಷಾ ವೇರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೊ ಹಿಂದಿನ ಕ್ವಶನ್ ಒಳಗು ಇಬ್ರು ಪಾರ್ಟ್ನರ್ಸ್ ಇದ್ರು, ಬಂದಂತ ಪ್ರಾಫಿಟ್ ಅಂಡ್ ಲಾಸ್ ಅನ್ನ 3:2 ಪ್ರಕಾರ ಹಂಚ್ಕೊಂತಿದ್ರು. ಇಲ್ಲಿಯೂ ಸಹ 3:2 ಪ್ರಕಾರ ಹಂಚ್ಕೊಂತ ಇದ್ದಾರೆ. ದೇ ಅಡ್ಮಿಟ್ ಸಹಾನ, ಹೊಸ ಪಾಲುದಾರ ಸಹಾನಾಗಿ ಅಡ್ಮಿಟ್ ಮಾಡ್ಕೊಂತಾರ ಫಾರ್ 1/6 ಶೇರ್. ಅಂದ್ರೆ ಇನ್ನು ಮುಂದೆ ಬಂದಂತಹ ಲಾಭದೊಳಗೆ 1/6 ಶೇರ್ ಅನ್ನ ಆಕಿ ಕೊಡ್ತೇವಿ ಅಂತ ಹೇಳಿ ಒಪ್ಕೊಂಡು ಆಕಿಗೆ ಅಡ್ಮಿಟ್ ಮಾಡ್ಕೊಂತಾರ. ಆಮೇಲೆ ಅಂಡ್ ಗ್ಯಾರಂಟೀಡ್ ದ್ಯಾಟ್, ಮತ್ತ ಆಕೆಗೆ ಗ್ಯಾರಂಟಿ ಏನ್ ಕೊಡ್ತಾರಪ್ಪ ಅಂತಂದ್ರೆ ದಿ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ ₹25,000. ಪ್ರತಿ ವರ್ಷ 25,000 ರೂಪಾಯಿಗಿಂತ ಕಡಿಮೆ ಇಲ್ಲದಷ್ಟು ಲಾಭದ ಗ್ಯಾರಂಟಿಯನ್ನ ಕೊಡ್ತಾರ. ದ ಪ್ರಾಫಿಟ್ ಆಫ್ ದ ಫರ್ಮ್ ವೇರ್ ₹90,000. ಆ ವರ್ಷ ಸಂಸ್ಥೆಗೆ 90,000 ರೂಪಾಯಿ ಪ್ರಾಫಿಟ್ ಆಗ್ತೈತಿ. ಕ್ಯಾಲ್ಕುಲೇಟ್ ಶೇರ್ ಆಫ್ ಪ್ರಾಫಿಟ್ ಆಫ್ ಈಚ್ ಪಾರ್ಟ್ನರ್, ಪ್ರತಿ ಒಬ್ಬ ಪಾಲುದಾರನ ಪ್ರಾಫಿಟ್ ಒಳಗೆ ಎಷ್ಟು ಪಾಲು ಅದನ್ನು ಕ್ಯಾಲ್ಕುಲೇಟ್ ಮಾಡ್ರಿ. ವೆನ್ ದ ಗ್ಯಾರಂಟಿ ಇಸ್ ಗಿವನ್ ಬೈ ರೋಜಾ, ಇಲ್ಲಿ ಗ್ಯಾರಂಟಿ ಮಾತ್ರ ಒಬ್ಬಳು ಕೊಟ್ಟಾಳ, ಒಂದು ಪಾರ್ಟ್ನರ್ ಅಥವಾ ಒಬ್ಬಳು ಪಾರ್ಟ್ನರ್ ಮಾತ್ರ ಆ ಗ್ಯಾರಂಟಿನ ಕೊಟ್ಟಿದ್ದಾಳ ಅಥವಾ ಆ ಜವಾಬ್ದಾರಿನ ವಹಿಸ್ಕೊಂಡಾಳ. ಸೊ ಹೀಗಾಗಿ ಎಷ್ಟು ಕಡಿಮೆ ಆಗ್ತೈತಲ್ಲ ಅಮೌಂಟು ಆ ಹೊಸ ಪಾರ್ಟ್ನರ್ಗೆ, ಆ ಅಮೌಂಟ್ ಅನ್ನ ರೋಜಾ ಪಾಲಿನಿಂದ ನಾವು ಡಿಡಕ್ಟ್ ಮಾಡ್ಬೇಕಾಗ್ತೈತಿ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನ ಹಾಕೊಂಡ್ವಿ. ಹೆಡ್ಡಿಂಗ್ ಬರ್ಕೋಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಡೇಟ್ ಕೊಟ್ರೆ ಫಾರ್ ದಿ ಇಯರ್ ಎಂಡೆಡ್ ಅಂತ ಬರ್ಕೋಬೇಕು. ಸೊ ಡೇಟ್ ಕೊಟ್ಟಿಲ್ಲ, ಸೊ ಅದಕ್ಕಾಗಿ ನಾವು ಇಲ್ಲಿ ಹಾಕಿಲ್ಲ. ಆಮೇಲೆ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು, ಈ ಕಡೆ ಪರ್ಟಿಕ್ಯುಲರ್ಸು ಅಮೌಂಟ್. ಫಸ್ಟ್ ಗೆ ನಾವೇನ್ ಮಾಡಬೇಕು? ಈ ವರ್ಷದ ಕರೆಂಟ್ ಇಯರ್ ಪ್ರಾಫಿಟ್ ಅನ್ನ ಬರ್ಕೋಬೇಕು, ನೆಟ್ ಪ್ರಾಫಿಟ್ ಅನ್ನ ಬರ್ಕೋಬೇಕು. ಸೊ ಅದಕ್ಕಾಗಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ರಾಕೆಟ್ ಒಳಗೆ ನೆಟ್ ಪ್ರಾಫಿಟ್ ಆಫ್ ಕರೆಂಟ್ ಇಯರ್ 90,000. ಇದು ಫೈನಲ್ ನೆಟ್ ಪ್ರಾಫಿಟ್ ಆಫ್ಟರ್ ಮೇಕಿಂಗ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ರಿಲೇಟಿಂಗ್ ಟು ದ ಪಾರ್ಟ್ನರ್ಸ್. ಸೊ ಅದಕ್ಕಾಗಿ ಈ ನೆಟ್ ಪ್ರಾಫಿಟ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮತ್ತೆ ನಾವು ಇಲ್ಲಿ ವರ್ಕಿಂಗ್ ನೋಟ್ ಅನ್ನ ಮಾಡಬೇಕು. ಸೊ ನಾ ಇಲ್ಲಿ ವರ್ಕಿಂಗ್ ನೋಟ್ ಅನ್ನ ಮಾಡ್ತೀನಿ. ವರ್ಕಿಂಗ್ ನೋಟ್. ಓಕೆ, ಫಸ್ಟ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು 3:2. ಆಮೇಲೆ ನ್ಯೂ ಪಾರ್ಟ್ನರ್ಸ್ ಶೇರ್ ಈಸ್ ಈಕ್ವಲ್ ಟು 1/6. ಇವೆಲ್ಲ ಮಾಹಿತಿ ಕ್ವಶನ್ ಒಳಗೆ ಕೊಟ್ಟಾರ. ಸೊ ದೇರ್ ಫೋರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಟು 3:2:1. ಆಮೇಲೆ ನೆಟ್ ಪ್ರಾಫಿಟ್ 90,000. ಫಸ್ಟ್ ಪಾರ್ಟ್ನರ್ ಯಾರಿ? ರೋಜಾ ಏನ್ರಿ? ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ರೋಜಾ 90,000 into 3/6. 3 + 2 + 1 ಅಂದ್ರೆ 6 ಆಯ್ತು. 3/6, 2/6, 1/6 ಈ ತರ. ಸೊ 3/6 ಅಂತಂದ್ರೆ 45,000 ಆಯ್ತು. ಅದೇ ತರ ರೋಜಾ ಆದ್ಮೇಲೆ ಯಾರು ನೆಕ್ಸ್ಟ್ ಪಾರ್ಟ್ನರ್? ಹಳೆ ಪಾರ್ಟ್ನರ್ ಉಷಾ. ಉಷಾ is equal to 90,000 into 2/6 is equal to 30,000 ಬಂತು. ಇನ್ನು ಹೊಸ ಪಾರ್ಟ್ನರ್
Sahana is equal to 90,000 into 1 upon 6 is equal to ಎಷ್ಟು ಬಂತು 15,000. Deficiency is equal to guarantee profit minus actual profit. Actual profit is equal to guarantee 25,000 ರೂಪಾಯಿ minus 15,000 ರೂಪಾಯಿ ಹಾಗಾದ್ರೆ ಎಷ್ಟಾಯ್ತು 10,000 ರೂಪಾಯಿ ಆಯ್ತು 10,000 rupees ಕಾಣಕತ್ತಿಲ್ರಿ. So this deficiency is contributed by whom? By Roja. 10,000 ರೂಪಾಯಿ ಡೆಫಿಷಿಯನ್ಸಿ ಆಯ್ತು. ಆ 10,000 ರೂಪಾಯಿ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರ? ರೋಜಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫೈನಲ್ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಫಸ್ಟ್ ರೋಜಾ. ರೋಜಾದ ಎಷ್ಟು ಬಂತು? 45,000 ಲೆಸ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್. ಡಿ ಸಿ ಅಂತ ಬರ್ತೀನ. ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಎಷ್ಟು? 10,000 ರೂಪಾಯಿ. ಹಾಗಾದ್ರೆ 35,000. ರೋಜಾ ಆದ್ಮೇಲೆ ನೆಕ್ಸ್ಟ್ ಯಾರು? ಉಷಾ. ಉಷಾದ್ ಎಷ್ಟಪ್ಪ? 30,000 ರೂಪಾಯಿ. ಈಕಿ ಯಾವುದು ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ, ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ 30,000 ರೂಪಾಯಿ. ನೆಕ್ಸ್ಟ್ ಯಾರು? ಸಹನಾ. ಸಹನಾದು 15,000 ರೂಪಾಯಿ ಪಾಲು ನೆಟ್ ಪ್ರಾಫಿಟ್ ಒಳಗೆ. ಎಡ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಬೈ ರೋಜಾ ಎಷ್ಟು? 10,000 ರೂಪಾಯಿ. ಅಂದ್ರೆ ಟೋಟಲ್ 25,000 ರೂಪಾಯಿ. ಇನ್ನು ಎರಡು ಸೈಡ್ ಟೋಟಲ್ ಮಾಡಿದ್ರೆ 90,000 90,000. ಹಿಂಗೆ ಎಲ್ಲಿ ರೈಟ್ ಮಾಡಿ ಹಿಂಗೆ. Question number 3. ಪ್ರಾಬ್ಲಮ್ ನಂಬರ್ 3. ಇದನ್ನ ಟೀಚ್ಮೆಂಟ್ ಓಪನ್ ಮಾಡಿ ಸ್ಟಡಿ ಮಟೀರಿಯಲ್ಸ್ ಅಂತ ಐತಲ್ಲ ಅಲ್ಲೈತಿ, ನೋಡಿ ನೀವು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಕರೆಕ್ಷನ್ ಮಾಡ್ಕೊಡ್ರಿ ಕ್ವಶನ್. ಓಕೆ. ಸೊ ಇಲ್ಲಿ ಸಂಧ್ಯಾ ಮತ್ತು ನೀಲಾ, ಸಂಧ್ಯಾ ಅಂಡ್ ನೀಲಾ, ಸಂಧ್ಯಾ ಅಂಡ್ ನೀಲಾ ವೇರ್ ಪಾರ್ಟ್ನರ್ಸ್, ವೇರ್ ಪಾರ್ಟ್ನರ್ಸ್ in a firm, in a firm sharing profit and losses in the ratio of 3:2. ಇಲ್ಲಿನೂ ಸಹ 3:2 ಐತಿ. They admit Lalita. They admit Lalita for 1/6, for 1/6 share, for 1/6 share in profit and guaranteed
that and guaranteed that her share of profit, her share of profit will not be less than rupees 25,000. The profit of the firm where rupees 90,000 calculate share of profit share of profit calculate share of profit for each partner when guarantee is given by Sandhya and Neela equally prepare profit and loss appropriation account. ಆಯ್ತಾ ನೋಡ್ರಿ. ಸೊ ಹಿಂದಿನ ಕ್ವಶನ್ ಇದಕ್ಕೆ ಏನು ವ್ಯತ್ಯಾಸ? ಪಾರ್ಟ್ನರ್ ಹೆಸರಂತೂ ಡಿಫ್ರೆಂಟ್ ಕೊಟ್ಟಾನ, ಆದ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸೇಮ್ ಐತಿ 3:2. ಹೊಸ ಪಾರ್ಟ್ನರ್ಗೂ ಸಹ 1/6 ಶೇರ್ ಕೊಡಾಕತ್ತಾರ. ಆಮೇಲೆ ಇಲ್ಲಿಯೂ ಸಹ 25,000 ರೂಪಾಯಿ ಗ್ಯಾರಂಟಿ ಕೊಟ್ಟಾರ, ಸೇಮ್ ಅಮೌಂಟ್ ಗ್ಯಾರಂಟಿ ಕೊಟ್ಟಾರ. ಆಮೇಲೆ ಇಲ್ಲಿಯೂ ಸಹ 90,000 ರೂಪಾಯಿನ ಪ್ರಾಫಿಟ್ ಆಗಿತ್ತು ಈ ವರ್ಷ. ಆಮೇಲೆ ಆ ಡೆಫಿಷಿಯನ್ಸಿ ಏನಿತ್ತಲ್ಲ, ಗ್ಯಾರಂಟಿ ಆಫ್ ಪ್ರಾಫಿಟ್ ಯಾರು ಕೊಟ್ಟಾರ? ಇಬ್ರು ಪಾರ್ಟ್ನರ್ಸ್. ಸಂಸ್ಥೆ ಅನ್ನೋ ಬದಲಾಗಿ ಇಬ್ರು ಪಾರ್ಟ್ನರ್ಸ್ ಅಂತ ಹೇಳ. ಸೊ ಹಂಗಾರೆ ಇಬ್ರು ಪಾರ್ಟ್ನರ್ಸ್ ಚಿತ್ರ. ಸೊ ಇಬ್ರು ಪಾರ್ಟ್ನರ್ಸ್ ಏನ್ ಮಾಡ್ಯಾರ? ಪ್ರಾಫಿಟ್ ಅನ್ನ ಗ್ಯಾರಂಟಿಯನ್ನ ಕೊಟ್ಟಾರ. ಆದ್ರೆ ಸಂಸ್ಥೆನ ಗ್ಯಾರಂಟಿ ಕೊಟ್ಟಂಗೆ ಇರೋದ ಇಬ್ರು ಪಾರ್ಟ್ನರ್ಸ್. ಆದ್ರೆ ಇಲ್ಲಿ ಆ ಡೆಫಿಷಿಯನ್ಸಿಯನ್ನ ಯಾವ ರೀತಿಯಾಗಿ ಇಬ್ರು ಸರಿಪಡಿಸ್ತಾರ ಅದನ್ನ ಕೊಟ್ಟ ಈಕ್ವಲ್ ಆಗಿ. ಹಿಂದಿನ ಕ್ವಶನ್ ಒಳಗೆ ಏನಾಗಿತ್ತು? ನಾವು 3:2 ಪ್ರಕಾರ ಮಾಡ್ತೀವಿ. ಈಗ ಹಾಗಲ್ಲ, 10,000 ರೂಪಾಯಿ ಡೆಫಿಷಿಯನ್ಸಿ ಆದ್ರೆ ಇಬ್ರು 5,000 ರೂಪಾಯಿ ಕೊಡ್ಬೇಕು, ಅಷ್ಟೇ ವ್ಯತ್ಯಾಸ. ಅದು ಬಿಟ್ರೆ ಮತ್ತೆ ಏನೂ ಇಲ್ಲ. ಸೊ ಅದಕ್ಕಾಗಿ ಮತ್ತೊಮ್ಮೆ ವರ್ಕಿಂಗ್ ನೋಟ್ ಅಂತ ಬರ್ಕೊಡ್ರಿ. ಹಿಂದೆ ಏನ್ ಮಾಡಿದ್ರ ಸೇಮ್ ವರ್ಕಿಂಗ್ ನೋಟ್ ಅಂತ ಬರ್ಕೊಡ್ರಿ. ವರ್ಕಿಂಗ್ ನೋಟ್ ಓಲ್ಡ್ ರೇಷಿಯೋ ಬರ್ಕೊಡ್ರಿ. ಓಲ್ಡ್ ರೇಷಿಯೋ ಎಷ್ಟೈತಿ? 3:2. ನ್ಯೂ ರೇಷಿಯೋ ಅಂತ ಬರ್ಕೊ, ಇದು ನ್ಯೂ ಪಾರ್ಟ್ನರ್ ಶೇರ್ ಅಂತ ಬರ್ಕೊಡ್ರಿ. ನ್ಯೂ ಪಾರ್ಟ್ನರ್ ಶೇರ್ ಮೇಲ್ ಬರ್ಕೊಂಡಿದ್ದೈತಿ ನೋಡಿ, ಸೇಮ್ ಬರ್ಕೊಡ್ರಿ. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು? 1/6. ವರ್ಕಿಂಗ್ ನೋಟ್ ಓಲ್ಡ್
ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಟು 3:2. ನ್ಯೂ ಎನ್ ಪಿ ಅಂತ ಬರೆದಿನ ನ್ಯೂ ಪಾರ್ಟ್ನರ್ ಶೇರ್ ಈಸ್ ಈಕ್ವಲ್ ಟು 1/6. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹಂಗಾರೆ ಎಷ್ಟಾಯ್ತು? 3:2:1. ಇದೇನು ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲಿ. ಓಕೆ, ಆಮೇಲೆ ನೆಟ್ ಪ್ರಾಫಿಟ್ ಈಸ್ ಈಕ್ವಲ್ ಟು 90,000. ಮಾತ್ರ ಇಷ್ಟು ಮಾಹಿತಿ. ಇನ್ನ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರಾಫಿಟ್ ಅಮಂಗ್ ಪಾರ್ಟ್ನರ್ಸ್, PS ಅಂತ ಬರ್ತೀನಿ. ನಂಬರ್ 1 ಯಾರು? ಫಸ್ಟ್ ಹೆಸರೇನ್ರಿ? ಸಂಧ್ಯಾ. ಸಂಧ್ಯಾದ ಶೇರ್ ಈಸ್ ಈಕ್ವಲ್ ಟು 90,000 ಇಂಟು 3/6. ಎಷ್ಟು ಬಂತು? 45,000. ಆಮೇಲೆ ನಂಬರ್ 2 ಸಂಧ್ಯಾದ ನಂತರ ನೀಲಾ. ನೀಲಾ ಶೇರ್ ಈಸ್ ಈಕ್ವಲ್ ಟು 90,000 ಇಂಟು 2/6. ಎಷ್ಟು ಬಂತು? 30,000. ಆಮೇಲೆ ಹೊಸ ಪಾರ್ಟ್ನರ್ ಹೆಸರೇನು? ಲಲಿತಾ ಶೇರ್ ಈಸ್ ಈಕ್ವಲ್ ಟು 90,000 ಇಂಟು 1/6 ಈಸ್ ಈಕ್ವಲ್ ಟು ಎಷ್ಟು? 15,000. ಇಲ್ಲಿ ಬೇಕಾದ್ರೆ ಮತ್ತೊಂದು ಮಾಹಿತಿ ಬರ್ಕೋಬಹುದು. ಗ್ಯಾರಂಟೀಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು 25,000. ಹಂಗಾದ್ರೆ ಡೆಫಿಷಿಯನ್ಸಿ ಆಫ್ ಲಲಿತಾ ಈಸ್ ಈಕ್ವಲ್ ಟು ಗ್ಯಾರಂಟಿ ಎಷ್ಟು? 25,000 ರೂಪಾಯಿ ಮೈನಸ್ ಆಕ್ಚುಯಲ್ ಪಾಲ್ ಎಷ್ಟು? 15,000 ರೂಪಾಯಿ. ಹಂಗಾರೆ ಎಷ್ಟು ಬಂತು? 10,000 ರೂಪಾಯಿ. ಇದನ್ನ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೆ? ಇಟ್ ವಿಲ್ ಬಿ ಕಾಂಟ್ರಿಬ್ಯೂಟೆಡ್ ಬೈ ಸಂಧ್ಯಾ ಅಂಡ್ ನೀಲಾ. ಹೇಗೆ? ಈಕ್ವಲಿ. ಮತ್ತೆ ಮೀಲ್ ತೋರಿಸೋ ಅವಶ್ಯಕತೆ ಇಲ್ಲ. 5,000 ರೂಪಾಯಿ 5,000 ರೂಪಾಯಿ. ಓಕೆ, ಹಂಗಾರೆ ಇಲ್ಲಿ ಮಾಡೋಣ ಕ್ವಶನ್. ಪ್ರಾಫಿಟ್ ಅಂಡ್ ಲಾಸ್ ಆಫ್ ಆಪರೇಷನ್ ಅಕೌಂಟ್ ಹಾಕೊಂಡ್ವಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ ಆಫ್ ದ ಕರೆಂಟ್ ಇಯರ್ 90,000 ಬರ್ಕೊಂಡ್ವಿ. ಈಗ ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕಾಗಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದ್ವಿ. ಫಸ್ಟ್ ಯಾರು? ನೀಲಾ ಅಲ್ಲ ಸಂಧ್ಯಾ. ಸಂಧ್ಯಾ ಪಾಲ್ ಎಷ್ಟು? 45,000. ಲೆಸ್ ಏನ್ ಮಾಡ್ಬೇಕು? ಏನೋ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್. ಲೆಸ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್. ಎಷ್ಟು ಡೆಫಿಷಿಯನ್ಸಿ ಕೊಡ್ತಾಳ್ರಪ್ಪ? 5,000 ರೂಪಾಯಿ. ಹೌದಲ್ಲ? ಹಂಗಾರೆ ಅಕ್ಕಿ ಕ್ಯಾಪಿಟಲ್ ಅಕೌಂಟಿಗೆ 40,000 ರೂಪಾಯಿ ಮಾತ್ರ ಟ್ರಾನ್ಸ್ಫರ್ ಮಾಡ್ತೀವಿ. ಅದೇ ತರ ಸಂಧ್ಯಾ ಆದ ನಂತರ ಯಾರು? ನೀಲಾ. ನೀಲಾದು ಪಾಲು 30,000 ರೂಪಾಯಿ ಲೆಸ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ 5,000 ರೂಪಾಯಿ. ಎಷ್ಟು ಬಂತು? 25,000 ರೂಪಾಯಿ. ಲಾಸ್ಟ್ ಪಾರ್ಟ್ನರ್ ಲಲಿತಾ. ಹೌದಲ್ರಿ? ಸೊ ಲಲಿತಾ ಎಷ್ಟು? 15,000 ರೂಪಾಯಿ. ಆಡ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಬೈ ಫಸ್ಟ್ ಪಾರ್ಟ್ನರ್ ಯಾರು? ಸಂಧ್ಯಾ 5,000 ಮತ್ತು ಆಡ್ ಡೆಫಿಷಿಯನ್ಸಿ ಕಾಂಟ್ರಿಬ್ಯೂಟೆಡ್ ಬೈ ನೆಕ್ಸ್ಟ್ ಯಾರು? ನೀಲಾ ಅಲ್ಲ, ನೀಲಾ 5,000. ಸೊ ಟೋಟಲ್ 25,000. ಟೋಟಲ್ is 25,000 rupees. ಹಂಗಾರೆ ಎರಡು ಸೈಡ್ ಟೋಟಲ್ ಮಾಡಿದ್ರೆ 90,000. ಸೊ ಈ ರೀತಿಯಾಗಿ ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ ಕೇಳ್ತಾನ. ಮಾರ್ಕ್ಸ್ ಹೆಂಗ್ ಅಲಾಟ್ ಮಾಡ್ತಾನ ನೋಡ್ರಿ. ಎಂಟ್ರೀಸ್ ಎಷ್ಟು ಅದಾವ್ರಪ್ಪ? 1, 2, 3, 4 ಎಂಟ್ರಿ ಅದಾವ ಇಲ್ಲಿ. ಇದಕ್ಕೆ 4 ಮಾರ್ಕ್ಸ್ ಆದ್ರೆ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಕೊಡ್ತಾನೆ. ಸೊ ಅದಕ್ಕಾಗಿ ವರ್ಕಿಂಗ್ ನೋಟ್ ಬರೀಲೇಬೇಕು. ಯಾಕಂದ್ರೆ ಅಲ್ಲಿ ನಾವು ಡೈರೆಕ್ಟ್ ಅಮೌಂಟ್ ಬರ್ತೀವಿ. 45,000 ರೂಪಾಯಿ ಹೆಂಗ್ ಬಂತು? ಇಲ್ಲ ಐತಿ. 30,000 ರೂಪಾಯಿ ಹೆಂಗ್ ಬಂತು? ಇಲ್ಲ ಐತಿ. ಸೊ ಅದಕ್ಕಾಗಿ ವರ್ಕಿಂಗ್ ನೋಟಿಗೆ 2 ಮಾರ್ಕ್ಸ್ ಕೊಡ್ಬೋದು. ಆಮೇಲೆ ಇದಕ್ಕೆ 4 ಮಾರ್ಕ್ಸ್ ಕೊಡ್ಬೋದು.
ಆದ್ರೆ ಪರೀಕ್ಷೆ ಒಳಗೆ ಏನ್ ಮಾಡ್ತಾರ, ಇದನ್ನ ಕೇಳೋದು ಬಹಳ ಕಡಿಮೆ. ಹೆಚ್ಚಾಗಿ ಆ ಸಿಂಪಲ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಐತಲ್ಲ ಅದನ್ನೇ ಜಾಸ್ತಿ ಕೇಳ್ತಾನ. ಇದು ಕೇಳೋದು ಕಡಿಮೆ. ಹಂಗಂತ ಹೇಳಿ ಬಿಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಕೆಲವರು ತಲೆ ತಿರುಗಿ ಇರ್ತಾರ. ಸೊ ಇಂಥ ಪ್ರಶ್ನೆ ಕೇಳುವಂತ ಚಾನ್ಸು ಇರ್ತಾವ. ಆಮೇಲೆ ಕ್ವಶನ್ ನಂಬರ್ 4 ನೋಡ್ತೀನಿ, ಬರೀ ಹೋಮ್ವರ್ಕ್ ನೀವು ಮಾಡಂತ್ರಿ. Arav and Nirav share profit and losses in the ratio of 2:1. They admit Saurav as a partner with 1/4 share in profit, with a guarantee that his share of profit shall be at least 25,000. The net profit of the firm for the year ending March 31st, 2016, date ಕೊಟ್ಟಂಗ್ಲಿ, ಡೇಟ್ ಹಾಕ್ಬೇಕಾ for the year ending ಅಂತೇಳಿ, 31st March 2016 was rupees 80,000. Prepare profit and loss appropriation account. They admit Saurav and with a guarantee of a share of profit of so ಗ್ಯಾರಂಟಿ ಯಾರು ಕೊಟ್ರು ಅಂತ ಹೇಳಿಲ್ಲ ಕ್ವಶನ್ ಒಳಗೆ. ಇದ್ರ ಸಂಸ್ಥೆ ಕೊಡ್ತು ಅಥವಾ ಯಾರಾದ್ರೂ ಪರ್ಟಿಕ್ಯುಲರ್ ಪಾರ್ಟ್ನರ್ಸ್ ಕೊಡ್ತು ಅಂತ ಏನು ಹೇಳಿಲ್ಲ. ಆವಾಗ ನಾ ಏನ್ ತಿಳ್ಕೊಬೇಕು, ಹಳೆ ಪಾರ್ಟ್ನರ್ಸ್ ಇಬ್ರು ಗ್ಯಾರಂಟಿಯನ್ನ ಕೊಟ್ಟಾರ. ಆಮೇಲೆ ರೇಷಿಯೋ ಏನೈತಿ, 2:1 ಐತಿ. ಸೊ ಎಷ್ಟು ಶಾರ್ಟೇಜ್ ಬರ್ತೈತೆ ನೋಡ್ಕೊಂಡು ಆ ಶಾರ್ಟೇಜ್ ಅನ್ನ 2:1 ಪ್ರಕಾರ ಹಂಚಬೇಕು. ಇದು 4ನೇ ಕ್ವಶನ್. ಮತ್ತೆ 5ನೇ ಕ್ವಶನ್ ಐತೇನ? 5ನೇ ಕ್ವಶನ್ ಐತಿ. ಸೊ 5ನೇ ಕ್ವಶನ್ ನೋಡ್ರಿ, ಚರಣ್ ಅಂಡ್ ಶರಣ್ ವೇರ್ partners sharing profit and losses in the ratio of 3:2. They admit Sachin into their firm for 1/6 share in profit. Charan personally guaranteed, Charan ಒಬ್ನ ಕೊಟ್ಟಾನ ಗ್ಯಾರಂಟಿ, that Sachin's share of profit after charging interest on capital. ನೋಡ್ರಿ, ಸೊ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಒಳಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕನ್ಸಿಡರ್ ಮಾಡಿಲ್ಲ. ಈಗ ಅದನ್ನು ತೋರಿಸ್ಬೇಕಿಲ್ಲ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿರಲ್ಲ. ಅದಕ್ಕೆ ಮೊದಲು ಏನ್ ಮಾಡ್ಬೇಕ್ರಪ್ಪ ಅಂತಾರೆ, ಟೋಟಲ್ ಪ್ರಾಫಿಟ್ ಎಷ್ಟಾಗಿತ್ತು ಈ ವರ್ಷ, 75,000 ರೂಪಾಯಿ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 75,000 ರೂಪಾಯಿ ಅಂತ ಬರ್ಕೋಬೇಕು. ಆಮೇಲೆ 2 ಪಾರ್ಟ್ನರ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದನ್ನ ಹಂಚಬೇಕು. ಸೊ ಎಷ್ಟೈತೆ ನೋಡ್ರಿ ಅದು, ದ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% per annum would not be less than 15,000. ಗ್ಯಾರಂಟಿ ಕೊಟ್ಟಿದ್ದು 15,000. ಫಸ್ಟ್ ನೆಟ್ ಪ್ರಾಫಿಟ್ ಹಾಕ್ವಿ, ಇದು ನೆಟ್ ಪ್ರಾಫಿಟ್ ಒಳಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಚಾರ್ಜ್ ಮಾಡ್ಬೇಕು. ಆಮೇಲೆ ಉಳಿದ ಅಮೌಂಟ್ ಏನತ್ತಲ್ಲ ರೇಷಿಯೋ ಪ್ರಕಾರ ಹಂಚಬೇಕು. ಹಂಚಿದ ನಂತರ ಅವ್ನಿಗೆ ಎಷ್ಟು ಪ್ರಾಫಿಟ್ ಬರ್ತೈತಿ ನೋಡ್ಬೇಕು. 15,000ಕ್ಕಿಂತ ಕಡಿಮೆ ಆಯ್ತು ಅಂದ್ರೆ ಎಷ್ಟು ಕಡಿಮೆ ಆಯ್ತು, 7,500 ರೂಪಾಯಿ ಕಡಿಮೆ ಆಗ್ತೈತಿ. ಸೊ ಆ ಅಮೌಂಟ್ ಅನ್ನ ಏನ್ ಮಾಡ್ಬೇಕು, ಇಲ್ಲಿ ಯಾರು ಗ್ಯಾರಂಟಿ ಕೊಟ್ಟಾರಲ್ಲ, ಒಬ್ಬನ ಗ್ಯಾರಂಟಿ ಕೊಟ್ಟಾರ, ಇಬ್ರು ಗ್ಯಾರಂಟಿ ಕೊಟ್ಟಾರ. ದ ಪ್ರಾಫಿಟ್ ಫಾರ್ ದ ಫರ್ಮ್ ಯಾರು ಚರಣ್ ಒಬ್ಬನ ಕೊಟ್ಟಾನ. 5ನೇ ಕ್ವಶನ್ ಹೌದು. ಚರಣ್. ಹಂಗಾರೆ ಚರಣ್ ಲಾಭದೊಳಗೆ ಅದನ್ನ ಕಳಿಬೇಕು. ಓಕೆ, ಇದು 5ನೇದ್ದು. ಆಮೇಲೆ 6ನೇದ್ದು ನಿಮ್ಗೆ ಎಷ್ಟು ಬರ್ತಾವ ಅಷ್ಟು ಮಾಡ್ಕೊಂಡು ಬರ್ರಿ. ಕ್ವಶನ್ ಬರ್ಕೊಂಡು ಬರ್ರಿ. ಅಟ್ಲೀಸ್ಟ್ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಕ್ವಶನ್ ಬರ್ಕೊಂಡು ಬರ್ರಿ, ಯಾಕಂದ್ರೆ ಇದು ಬರೆಯೋದು ತಪ್ತೈತಿ. ನಾವು ಇದನ್ನ ಮಾಡೋಣ. ಓಕೆ, ಏನಾದ್ರು ಮತ್ತೆ ಡೌಟ್ಸ್ ಇದ್ರೆ ಹೇಳ್ರಿ.